ಗಣೇಶ್ ಸರ್ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಶೂಟಿಂಗ್ ಮಾಡ್ತಿದ್ದಾರೆ. ನಮ್ಮ ಭಾವನು ರತ್ನವೇಲು ಅಂತ ಒಂದು ಕ್ಯಾಮ್ರಾಮನ್, ಅದೇ ಈ ಎಂದಿರನ್ ಇದೆಲ್ಲ ಮಾಡಿದ್ರಲ್ಲ ಅವರು, ಅವರಿಬ್ರು ಮೀಟ್ ಆದಾಗ ನಿಮ್ಮ ಇವರು ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲೆಲ್ಲ ಅವರು ಸ್ಟಾಪ್ ಮಾಡ್ಬಿಡೋಣ ಸಿನಿಮಾ ಬೇಡ ಅಂತ ಅನ್ಕೊಂಡಾಗ, ಹಂಗೆಲ್ಲ ಬೇಡ, ಒಂದು ನಿಮಿಷ ನಾನು ಗಣೇಶ್ ಇದ್ದಾರೆ ಅವ್ರಿಗೆ ಹೇಳ್ತೀನಿ, ಸುಮ್ಮನೆ ಒಂದು ಮಾತಾಡಲಿ ಏನಾದರೂ ಕನೆಕ್ಟ್ ಆಗುತ್ತಾ ನೋಡೋಣ ಅಂತ ಹೇಳಿ ಗಣೇಶ್ ಸರ್ ಕೊಟ್ಟಾಗ, ನಾಯಕ ನೀವೇನೇ ಮಾಡಿದ ಟ್ರೈಲರ್, ನಾನು ಉದಯ ಟಿ ವಿಯಲ್ಲಿ ನೈಟ್ ಹಾಕ್ತಾರೆ, ನಾನು ನೋಡ್ತಾ ಇರ್ತೀನಿ, ತುಂಬ ಇಷ್ಟ ಆ್ಯಕ್ಚುಲಿ, ನೀವು ಬನ್ನಿ ನಮ್ಮ ಮನೆಗೆ, ನಿಮ್ಮ ಹತ್ರ ಏನಾದ್ರು ಕತೆ ಇದ್ರೆ ಅಂತ ಹೇಳಿ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ನಾನು ಮಾತಾಡಿದ್ದು ಮಂಡೇನೋ ಟ್ಯೂಸ್ಡೇ, ಅವ್ರನ್ನ ಸ್ಯಾಟರ್ಡೇನೋ ಮೀಟ್ ಮಾಡಬೇಕಾಗಿತ್ತು. ಒಂದು 5 ದಿನ ಮಾತ್ರ ಇತ್ತು, ನನ್ನ ಹತ್ರ ಕತೆ ಇರಲಿಲ್ಲ. ಬಟ್ ಒಂದು ಕೋಪ ಆಯಿತು ಮನಸ್ಸಲ್ಲಿ. ಏನು ಕೋಪ ಅಂದರೆ, ನಾನು ಆಫ್ ಬೀಟ್ ಫಿಲ್ಮ್ ಮೇಕರ್ ಆಗಿ ನಾನು ಬರಬೇಕು ಅನ್ನೋದು ನನ್ನ ಆಸೆ. ಬಟ್ ನನಗೆ ಸಿನಿಮಾ ನೋಡಿದವರೆಲ್ಲ ಕಮರ್ಷಿಯಲ್ ಆಗಿ ನೋಡು, ಆ ಸಿನಿಮಾ ನೋಡು, ಈ ಹೀರೋ ಅಂದರೆ ಓಪನಿಂಗ್ ಬರಬೇಕು, ಡ್ಯಾನ್ಸ್ ಆಡಬೇಕು, ಫೈಟ್ ಆಡಬೇಕು, ಅವ್ನು ಕಾಮಿಡಿ ಮಾಡಬೇಕು, ಹಿಂಗೆಲ್ಲ ಇರಬೇಕು ಅಂತ, ಐಟಮ್ ಸಾಂಗ್ ಎಲ್ಲ ಇರಬೇಕು, ಆ ಥರ ಎಲ್ಲ ನಿಮಗೆ ಅದ್ರ ಹೊರತಾಗಿ ಮಾಡಬೇಕು ಅಂತ ನಿಮ್ಮ ಇದು ಇತ್ತು. ಬಟ್ ಈಗ ನಾನೇನು ಅನ್ಕೊಂಡೆ, ಈ ಸಿನಿಮಾ ಈಗೇನು ಎಲ್ರಿಗೂ ಏನು ಬೇಕು ಅದನ್ನೇ ಮಾಡೋಣ. ನೀವು ಅಬ್ಸರ್ವ್ ಮಾಡಿದ್ರೆ ರೋಮಿಯೋದಲ್ಲಿ ಅದೇ ಇರುತ್ತೆ. ಫಸ್ಟ್ ಹೀರೋ ಬರ್ತಾರೆ, ಅವ್ರದ್ದು ಇಂಟ್ರಡಕ್ಷನ್ ಆಗುತ್ತೆ, ಒಂದು ಫೈಟ್ ಆಡ್ತಾರೆ, ಅದಾದಮೇಲೆ ಇಮಿಡಿಯೇಟ್ ಹಾಡು, ಮನೆಗೆ ಬಂದಾಗ ಕಾಮಿಡಿ. ಸೊ ಈ ಫಾರ್ಮ್ಯಾಟ್ ಏನಿದೆ, ಸರಿ ಇದು ನನಗೆ ಈಸಿ ಅಲ್ವಾ, ಸರಿ ಮಾಡ್ಬೋಣ ಅಂತ ಹೇಳಿ ಈಸಿಯಾಗಿ ಮಾಡಿದ್ದು ಸಿನಿಮಾನೇ ಅದು ರೋಮಿಯೋ.